ನಾವು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಏನಿದೆ ಆ ಒಂದು ಸ್ಥಳದಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ ಬೇತಾ ವ್ಯಾಲಿ ಅಂತ ಭಾಳ ಸುಂದರವಾದಂಥ ಒಂದು ಸ್ಥಳ. ಇಲ್ಲಿ ಸ್ಕೈ ಸೈಕ್ಲಿಂಗು ಮತ್ತು ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ, ನೋಡ್ಬೋದು. ಸೊ ಜನ ಕೂಡ ಇಲ್ಲಿ ಭಾಳ ಇಷ್ಟಪಟ್ಟು ಬರ್ತಾರೆ ಟೂರಿಸ್ಟ್ಗಳು. ಚಳಿಗಾಲದ ಸಂದರ್ಭದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಹಿಮಗಳಿರುತ್ತೆ. ಒಂದು 7,000 ಅಡಿ ಎತ್ತರದ ಒಂದು ಸ್ಥಳದಲ್ಲಿ ನಾವು ನಿಂತಿದ್ದೀವಿ, ಬೇತಾ ವ್ಯಾಲಿ ಅಂತ. ಸೊ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಜನ ಬಂದು ಹೋಗ್ತಾರೆ. ಸೊ ಈಗ ಚಳಿಗಾಲ, ಈ ಸಂದರ್ಭ ಏನು ಮಧ್ಯಾಹ್ನ ನೋಡಿ 1:30 ಸಂದರ್ಭ, ಇನ್ನೂ ಕೂಡ ಯಾವ ಥರ ಕೂಲಾಗಿದೆ, ಚೆನ್ನಾಗಿದೆ. ಬೇತಾ ವ್ಯಾಲಿ ಹೇಗಿದೆ ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ನೋಡಿ ಬೇತಾ ವ್ಯಾಲಿ ಇನ್ಸೈಡ್ ಯಾವ ಥರ ಇದೆ ಅಂತ. ಸುಮಾರು 2.5 ಕಿಲೋಮೀಟರ್ ಅಷ್ಟು ಉದ್ದದ ಒಂದು ಪರ್ವತ ಶ್ರೇಣಿ ಇದು. ಲಿದರ್ ನದಿ ಅಂತೆ. ಅಮರನಾಥ ಯಾತ್ರೆಗೆ ಹೋಗ್ತಾರಲ್ಲ ಅಲ್ಲಿ ಮುಂದೆ ನೋಡ್ಬೋದಲ್ಲ. ಸೊ ಅಲ್ಲಿ ಶೇಷನಾಗ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಒಂದು ಸ್ಥಳದಿಂದ ಹರಿದು ಬರುವಂಥ ನದಿಗೆ ಜೊತೆಗೆ ಇದು ಉಪನದಿಯಾಗಿ ಹಾಗೆ ಬರುತ್ತೆ. ಇದು ಭಾಳ ಸುಂದರವಾಗಿ ಶಾಂತವಾಗಿದೆ ಬೇತಾ ವ್ಯಾಲಿ. ನೋಡಿ ಎಲ್ಲ ಸ್ಥಳಗಳು ಎಷ್ಟು ಚೆನ್ನಾಗಿದೆ. ಎಲ್ಲ ಮರದಿಂದ ಮಾಡಿರೋವಂಥದ್ದು ಮನೆಗಳು. ಯಾಕಂದರೆ ಸ್ವಲ್ಪ ಬೆಚ್ಚಗೆ ಕಾಯ್ಕೋಬೇಕು. ಟೆಂಪ್ರೇಚರು ಸಂಜೆ ಆದ್ರ ಮೇಲೆ ರಾತ್ರಿ ಆದ್ಮೇಲೆ ತುಂಬ ತಣ್ಣಗಿರುತ್ತೆ. ಹಾಗೆ ಬೇತಾ ವ್ಯಾಲಿಲಿ ಕುದುರೆ ರೈಡಿಂಗ್ ಏನಿದೆ ಅದನ್ನ ನಾವು ಈಗ ಹತ್ತಾ ಇದ್ದೀವಿ. ಬೇತಾ ವ್ಯಾಲಿಲಿ ಬೇರೆ ಬೇರೆ ಕಡೆ ನದಿಯಲ್ಲಿ ಹೋಗುವಂಥದ್ದು ಇದೆಲ್ಲ ವ್ಯಾಲಿ, ಇದು ಕಣಿವೆ ಜಾಗ. ಸೊ ಈಗ ಇಲ್ಲಿಂದ ಕುದುರೆಯಲ್ಲಿ ಹೋಗ್ತಾ ಇದ್ದೀವಿ. ಭಾಳ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಹಿಂದೆ ಕೂಡ ಹಿಮಾಚಲಲ್ಲಿ ಹೋಗಿದ್ದೆ. ಸೊ ಇದೊಂಥರ ವಿಭಿನ್ನ ಅನುಭವ. ಈ ಕುದುರೆ ಹೆಸರು ಟೈಗರ್. ಎಲ್ಲರೂ ಕೂಡ ಖುಷಿಯಿಂದ ಹೋಗ್ತಾ ಇದ್ದಾರೆ. ಕುದುರೆಯಲ್ಲಿ ಹೋಗೋದು ಒಂಥರ ಮಜಾ. ಮಾಮೂಲಿ ಬೇರೆ ಸಿಟಿಗಳಲ್ಲಿ ಹೋಗೋದು ಒಂಥರ, ಈ ಥರ ಒಂದು ಕಡಿಮೆ ಪ್ಲೇಸಲ್ಲಿ ಹೋಗೋದು ಒಂಥರ ಖುಷಿ ಕೊಡುತ್ತೆ. ಎಲ್ಲ ಪೈನ್ ಟ್ರೀ ಎಷ್ಟು ಎತ್ತರ ಇದೆ ನೋಡಿ, ಸಿಕ್ಕಾಪಟ್ಟೆ ಎತ್ತರ ಇದೆ. ಇನ್ನು ನೋಡ್ತಾ ಇದ್ದೀವಿ. ಸೊ ಚಳಿಗಾಲದ ಒಂದು ಬೆಳಗಿನ ಜಾವ ಅಂದರೆ ಮಧ್ಯಾಹ್ನದ ಹೊತ್ತು ಬಂದಿದ್ದೀವಿ. ಬೆಂಗಳೂರು ವೈರ್ ಕಾಶ್ಮೀರಕ್ಕೆ ಬಂದು ಕನ್ನಡದ ಜನತೆಗೆ ಇದೊಂದು ಒಂದು ಸ್ಥಳನ ತೋರಿಸೋಕ್ಕೆ ಬಂದಿದ್ವಿ. ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ರೀತಿಯ ಭದ್ರತೆಗಳು ಕೂಡ ಇದೆ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಭದ್ರತಾ ದೃಷ್ಟಿಯಿಂದ ಎಲ್ಲರೂ ಕೂಡ ಭದ್ರತೆಯನ್ನು ಕೈಗೊಂಡಿದ್ದಾರೆ. ನಿಧಾನವಾಗಿ ಇಲ್ಲಿ ಟೂರಿಸಮ್ಮು ಚೇತರಿಸ್ಕೋತಾ ಇದೆ. ಸೊ ಇಂಥ ಒಂದು ಏನು ಪರ್ವತ ಶ್ರೇಣಿಯಲ್ಲಿ ನೋಡುವಂಥದ್ದು ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ವೀಕ್ಷಕರು ನಿಮಗೂ ಕೂಡ ಇದನ್ನು ತೋರಿಸುವಂಥ ಒಂದು ಖುಷಿ ನನಗೂ ಇರಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಪರ್ವತ ಶ್ರೇಣಿ ನೋಡೋಕ್ಕೆ ಖುಷಿಯಾಗಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಎಲ್ಲ ಬಂದಿದ್ದಾರೆ. ಚೆನ್ನಾಗಿದೆ ದೃಶ್ಯಗಳು ನೋಡಿ. ಭೂರಮೆಯ ಶೃಂಗಾರ ಅಂದರೆ ಇದೆ. ಬಜರಂಗಿ ಭಾಯಿಜಾನ್ ಇರುವಂಥ ಒಂದು ಫಿಲಮ್ ಶೂಟಿಂಗ್ ಆಗಿರುವಂಥ ಸ್ಥಳ, ಒಂದು ನಾಗಾ ವ್ಯಾಲಿ ಅಂತ ಹೇಳಿ ಕರೀತಾರೆ. ಟೂರಿಸ್ಟ್ಗಳು ಬಂದವರು ಈ ಸ್ಥಳಕ್ಕೆ ತಪ್ಪದೆ ಬರ್ತಾರೆ, ಯಾಕಂದರೆ ಬಹಳ ಚೆನ್ನಾಗಿದೆ ಅಂತ ಜಾಗ. ಈಗ ಏನು ನವಂಬರ್ನ ಒಂದು ಚಳಿಗಾಲ ಸಂದರ್ಭ ಏನಿದೆ, ಮಧ್ಯಾಹ್ನ ಅದು ಕೂಡ ತಣ್ಣಗಿದೆ. ನಿಧಾನಕ್ಕೆ ಮಂಜು ಮುಸುಕ್ತಾ ಇದೆ. ಸಂಜೆ ಒಂದು 4-4:30 ಆಗಿರೋ ಸಂದರ್ಭದಲ್ಲಿ ಸುಮಾರು ರಾತ್ರಿ 7 ಗಂಟೆ 8 ಗಂಟೆ ಆದ ಸಂದರ್ಭ ಫೀಲಿಂಗ್ ಕೊಡುತ್ತೆ ಇಲ್ಲಿ. ಯಾಕಂದರೆ ಬಿಸಿಲು ಕಮ್ಮಿ ಆಗ್ತಿದ್ದಂಗೆ ಚಳಿ ಜಾಸ್ತಿ ಆಗಿಬಿಡುತ್ತೆ, ಮಂಜು ಜಾಸ್ತಿ. ಇಲ್ಲಿನ ಒಂದು ಸ್ಥಳಕ್ಕೆ ಬರಬೇಕು ಅಂದರೆ ಸಾಕಷ್ಟು ಬೆಚ್ಚಗೆ ಬರಬೇಕು. ಏನೋ ಸ್ವಲ್ಪ ಬಿಸಿಲಿದೆ ಅಂದ್ಕೊಂಡಿಲ್ಲ. ಹಾಗಾಗಿ ಇಲ್ಲಿಗೆ ಬರುವಂಥ ಟೂರಿಸ್ಟ್ಗಳು ಆದಷ್ಟು ಸುರಕ್ಷಾ ದೃಷ್ಟಿಯಿಂದ ಎಲ್ಲ ಒಂದು ಬೆಚ್ಚಗಿರೋಂಥ ವಸ್ತುಗಳನ್ನು ಹಾಕೊಂಡ್ಬರ್ಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನದಿಲಿ ಏನು ಶೇಷನಾಗ್ ಅಂತ ನದಿ ಏನಿದೆ ಅದು ಹರಿದ್ಕೊಂಡು ಬರೋಂಥ ಸ್ಥಳ ಇದು. ಮುಂದೆ ಜಲಪಾತ ಇದೆ ಅಂತ ಹೇಳ್ತಿದ್ದಾರೆ ಗೈಡು. ಬೇತಾ ವ್ಯಾಲಿ ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ. ಆಗಲೇ ಮಂಜು ಬಂದು ನಿಂತ್ಕೊಂಡಿದೆ, ಸಖತ್ತಾಗಿದೆ ನೋಡೋಕ್ಕೆ. ಕಡಿಮೆ ನದಿ ದಾಟ್ಕೊಂಡು ಹೋಗೋದಕ್ಕೆಲ್ಲ ಇದು ಖುಷಿ ಆಗುತ್ತೆ. ಒಂಥರ ಹಾರ್ಸ್ ರೈಡಿಂಗು ಒಂಥರ ಮಜಾ. ಆದರೆ ಅಷ್ಟೇ ಒಂದು ಸ್ವಲ್ಪ ಡೇಂಜರ್ ಕೂಡ ಇರುತ್ತೆ. ನಾಗಾ ವ್ಯಾಲಿ ಅಂತ ಒಂದು ಸ್ಥಳ ತುಂಬ ಚೆನ್ನಾಗಿ ಶುದ್ಧವಾದಂತಹ ನೀರು, ಹಿಮಾಲಯ ನೀರು ಹರ್ಕೊಂಡ್ಬರ್ತಾ ಇದೆ. ನೋಡೋಕ್ಕೂ ಭಾಳ ಖುಷಿ ಆಗ್ತಾ ಇದೆ. ಸೊ ನಾವು ಟೈಗರ್ ಈ ಒಂದು ಕುದುರೆ ಜೊತೆ ಬಂದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಇಲ್ಲಿ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಶ್ಯಾಮ್, ಬೆಂಗಳೂರು ವೈರ್, ಬೇತಾ ವ್ಯಾಲಿ.